ಲೇ ಪೊದ್ದಿ, ನನ್ನೇನಿಯ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ನನ್ನ ಹತ್ರನೇನಿಯ. ಹಾ, ಇನ್ನೊಂದು ಅಮ್ಮನ ಜೊತೆ ಇದೀಗಲ್ಲ, ಎದುರಿಸ್ತೀನಿ ಅಂತ ಹೇಳ್ಬಿಟ್ಟಾರೆ, ಹೇಳ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದೆ. ಇವಾಗ ನೋಡು ನೀನು ಬಾಳ್ ಎಲ್ಲಿ ಬಂತು ಅಂತ ಹೇಳ್ಬಿಟ್ಟು ಇವಾಗ ನೀನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೀಗಂತೆ. ಲೆಟ್ರ್ ಗಿಟ್ರ್ ಎಲ್ಲ ಗೊತ್ತಾವಂತೆ. ಅಬ್ಬಬ್ಬಬ್ಬ, ಇದಕ್ಕೆ ಇನ್ನೂ ಒಳ್ಳೆ ವಿಷಯ ಇನ್ನು ಯಾವುದೈತೆ. ಒಳ್ಳೆ ವಿಷಯಕ್ಕೆನೆಯ ತಗ್ಲಾಕಂಡ್ಲು ಮಳ್ಳಿ ಮಳ್ಳಿ ಮಿಂಚುಳ್ಳಿ. ಇರು ಮಾಡ್ತೀನಿ ಈ ವಿಷಯನ. ಹೇಳಿ ಇದೇನಿಯ ಸಿಕ್ಕಿದ್ದೆ ಚಾನ್ಸು ಅಂದರೆ. ಈ ವಿಷಯ ನಾನು ಏನರೂ ಗೊತ್ತಿರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಲೇ ಬಂಗಾರಿ, ಲೇ ಬಂಗಾರಮ್ಮ, ಎಲ್ಲೋದ್ಲೋ ಇವನು ಬರಲಿ ಈ ವಿಷಯ ಹೇಳಿ ಅವಳಿಗಂತೂ. ಆ ಬುದ್ಧಿ ಮನೆಯಾಳಿನ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು, ಇಲ್ಲಾಂದರೆ ದಿನ ಎದುರಿಸ್ತಾಳೆ ನನಗೆ. ನೀನು ಸೆಕೆಂಡ್ ಸೆಟಪ್ ವಿಷಯ ಹೇಳಲ್ಲ ಅಂತ ಹೇಳ್ಬಿಟ್ಟು ಈಗ ನಾನು ಎದುರಿಸ್ತೀನಿ ಇವಳಿಗೆ. ಏನ್ರಿ ಇಸ್ಯ ಇಷ್ಟೊತ್ತು ಖುಷಿಯಾಗಿದ್ದೀರಾ? ಖುಷಿ ಪಡೋ ವಿಚಾರನೇನೆ, ಖುಷಿ ಪಡ್ಬೋದು. ಹಾಲು ಕುಡ್ದು ಸಂತೋಷ ಆತೈತೆ ನನಗಂತೂ. ದೇವ್ರಣಿಗೂ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನೆ. ಯಪ್ಪ, ಹೆಂಗೆ ಹೇಳಿ ವಿಷಯನ ಪೊದ್ದಿನ ಮನೆಯಿಂದ ಈಚೆ ಕಡೆ ಕಕ್ಕೆ ನಮ್ಗಂತೂ ಒಳ್ಳೆ ಐಡಿಯಾನೇ ಸಿಕ್ಕೈತೆ ಗೊತ್ತಾ. ಒಳ್ಳೆ ಸರಿಯಾಗಿ ತಗ್ಲಾಕಂಡ್ಲು ಪೊದ್ದಿ. ಏನ್ರಿ ಅಂತ ವಿಷಯ? ಏನ್ ವಿಷಯ ತಗ್ಲಾಕಂಡ್ಲು? ಹೇಳ್ರಿ ಮೊದ್ಲು. ಆ ಮನೆಯಾಳಿ ನಮ್ಮನ್ ತಗ್ಲಾಕ್ಸ್ಬಿಟ್ಟು ಆ ಮನೆಯಾಳಿ ಏನೋ ಗತಿ ಇಲ್ದಿರ ಬಿದ್ರಿನ ನಮ್ಮ ತಲೆ ಕಟ್ಬಿಟ್ಲಲ್ಲ ಸಸಿ ಆಗ್ಬಿಟ್ಟು ನನಗೀಗ್ಲೂ ಮೈಯೆಲ್ಲ ಉರಿತದೆ. ನನಗಂತೂ ಏನಾಯ್ತ್ರಿ? ಪೊದ್ದು ಯಾವನ್ನು ಲವ್ ಮಾಡ್ತಾವಳಂತೆ. ಮನೆಗೆ ದಿನಾನು ಲವ್ ಲೆಟರ್ಗಳು ಗೊತ್ತಾವಂತೆ. ಏನ್ರಿ ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀರಾ? ಏನೇನೆ ನಾನು ನೀನು ಯಾರು ಮನೆಯಾಗಿರ್ಲಿಲ್ವಲ್ಲ. ಎಲ್ಲೋ ಹೋಗಿದ್ವಲ್ಲ ಅವಾಗ ಮನೆಗೆಲ್ಲನೂ ಜೋರಾಗಿ ನೆನೆಯ ಜಗಳ ಪಗಳ ಎಲ್ಲ ನಡೀತಂತೆ. ಗಂಡ ಜೋರ ಕೂಗಾಡ್ಬಿಟ್ನಂತೆ. ಎಂಥ ಕೆಲಸ ಮಾಡ್ಬಿಟ್ಟಲ್ಲೇ ಮನೆಯಾಳಿ ನೀನು, ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಜೋರಾಗಿ ಏನಿಯ ಕೂಗಾಡ್ಬಿಟ್ನಂತೆ ಗೊತ್ತೇನು. ನಾನು ಅದಕ್ಕೆ ನೆನೆಯ ನನಗೆ ವಿಷಯ ಗೊತ್ತಾಯ್ತು, ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಹೇಳ್ಬಿಟ್ಟು ಕರೆದಿದ್ದು. ನೋಡು ಇದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ನೀನು ಅಂತ ಹೇಳಿದ್ರೆ, ಆ ಮನೆಯಾಳಿನ ಫುಟ್ಬಾಲ್ ಓದ್ದಂಗೆ ಓದಿಬೇಕು ಈಚೆ ಕಡೆಗೆ ನೀನು. ನಮ್ಮ ವಿಷಯ ಎಲ್ಲನೂ ಹೇಳ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಎತ್ಬಿಟ್ಟು ಹಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ರು ಹೆಂಗೆ ಮಾಡ್ತಾವ್ರೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಮ್ಮ ವಿಷಯ ಎಲ್ಲನೂ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾಳೆ. ಅವಳ ವಿಷಯನೂ ಹಾಕ್ಕೋಬೇಕು ಇವಾಗ ತಾನೇ. ಇಂಥ ಕೆಲಸ ಮಾಡಿದ್ದೀನಿ, ಲವ್ ಲೆಟ್ರ್ಗಳು ಗೊತ್ತಾವ ನಂಗೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ವಿಡಿಯೋ ಮಾಡ್ಬಿಟ್ಟು ಹಾಕೊಂಡ್ಲಿ ಬಿಡ್ರಿ ಅಲ್ವೇ. ಓಹೋ, ಅಂಥವಕ್ಕೆಲ್ಲ ಮನ್ಗಾರ್ಲೆಲ್ಲ ನಮ್ದಕ್ಕೆ ಮಾತ್ರನಾ. ನೋಡಿ ಆ ಮನೆಯಾಳಿನ ಹೆಂಗೆ ಈಚೆ ಕಡೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋದ ಅವಳ ಗಂಡ ಇಲ್ಲೆಲ್ಲಿತ್ತಾನೆ, ಹೊಲ್ದಿಲ್ದ ಕಡೆ ಹೋಗಿತ್ತಾನೆ. ಮನೆಗಿಲ್ಲ, ಹೊಲ್ತಕ್ಕೇನೋ ಹೋಗಿರ್ಬೇಕು ಅಂತ ಅನ್ನಿಸ್ತದೆ. ಇದು ಒಳ್ಳೆ ಟೈಮು. ಅದೇನು ಅಂತಾರಲ್ಲ, ದೆವ್ವ ಬಂದಾಗೆ ಮೆಟ್ನ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹಂಗೇನಿಯ ಸಿಕ್ಕಿ ಐತೆ ಚಾನ್ಸು. ಈ ಚಾನ್ಸ್ ಸಿಕ್ಕಾಗೇನೇ ಉಪಯೋಗಿಸ್ಕೋಬೇಕು. ನಾವುನ್ವೇ ಉಪಯೋಗಿಸ್ಕತೀನಿ ನೋಡಿ. ನೋಡು ಈ ಗಂಗುಂಗೆ ಎಲ್ಲ ಇಸ್ಸೇನೋ ಗೊತ್ತೈತೆ ಅಂತ ಅನ್ನಿಸ್ತದೆ. ಗಂಗನು ನೆನೆ ಮನೆಯಾಗೆ ಇದ್ಲಲ್ಲ, ಕೇಳಿದ್ರೆ ಎಲ್ಲ ಇಸ್ಸೇನೂ ಹೇಳ್ತಾಳೆ ನೋಡು. ಕೇಳ್ತೀನಿ ರೀ ಹೋಗ್ಬಿಟ್ಟು ಆ ಮನೆಯಾಳಿ ನಿನಗೆ ಹೇಳ್ತಾಳೆ. ಲೇ ಗಂಗಾ, ಗಂಗಾ ಅತ್ತೆ ಹೇಳಿ ಅತ್ತೆ. ಏನೇನೇನೆ ಮನೆಯಾಗ ಜೋರಾಗಿ ಜಗಳ ನಡೀತಂತೆ. ಏನೋ ಪೊದ್ದಿ ಯಾವನ್ನ ಲವ್ ಗಿವ್ ಮಾಡ್ತಾವಳಂತೆ, ಲವ್ ಲೆಟರ್ ಎಲ್ಲ ಗೊತ್ತಾಯ್ತಂತೆ. ನಾವು ಮನೆನಾಗ ನೆನೆ ಇರ್ಲಿಲ್ವಲ್ಲ, ಮನೆನಾಗಿದ್ದವಳು ನೀನೇ ತಾನೆ. ಏನಿಸ್ಯಾ ಅತ್ತೆ? ಇದ್ರ ಪೊದ್ದು ಹಾಕೊಂದೇನು ತೆಪ್ಪಿಲ್ಲ. ಪೊದ್ದು ಅಕ್ಕ ಯಾರನ್ನೂ ಇಷ್ಟನೂ ಪಡ್ತಾ ಇಲ್ಲ, ಏನೂ ಇಲ್ಲ. ಪೊದ್ದು ಅಕ್ಕ ತುಂಬ ನೆನೆಯ ಒಳ್ಳೆಯರು. ಯಾರೋ ಬೇಕು ಅಂತ ಹೇಳ್ಬಿಟ್ಟು ಯಾರೋ ಸುಮ್ಕೆ ಲೆಟ್ರ್ ಬರೆದ್ಬಿಟ್ಟು ಕಳಿಸ್ಬಿಟ್ಟವ್ರು ಅಷ್ಟೇ ನೆನೆಯ. ಅಷ್ಟು ಬಿಟ್ರೆ ಪೊದ್ದು ಹಾಕೊಂಡು ಯಾವುದೂ ತೆಪ್ಪಿಲ್ಲ. ಪಾಪ ಯಾರೋ ಲೆಟ್ರ್ ಬರ್ದಿರೋದಕ್ಕೆ ಆ ಬಕ್ಕ ಎಷ್ಟು ಬೇಜಾರು ಮಾಡ್ಕೊಂಡೈತೆ ಗೊತ್ತಾ. ಇವಳೇನು ನೋಡ್ಬಿಟ್ಟವಳೆ, ಏನವಳು ತೆಪ್ಪು ಮಾಡಿಲ್ಲ. ಅವಳು ದೊಡ್ಡ ಸಾಚ ಅಂತ ಹೇಳ್ಬಿಟ್ಟು ಏನವಳು ಸಿ ಕ್ಯಾಮ್ರಾ ಇಟ್ಬಿಟ್ಟು ನೋಡಿದ್ಯೇನೆ ನೀನು? ಏನು ಮಾತಿ ಮುಂಚೆ ಬಂದ್ಬಿಡ್ತಾಳಪ್ಪ ಅವಳು ಪರವಹಿಸ್ಕೊಂಡು ನಂದಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು. ಅಯ್ಯೋ ಮೀಕೊಂಡಿರಕ್ಕೇನಿಯ ಬರೋಕ್ಕಿಲ್ಲ ನೋಡು. ಏನಾಯ್ತು ಅಂತ ಹೇಳು ಅಷ್ಟೇ ಏನಿಯ. ಏನು ಉಳಿದಿರೋದಿಲ್ಲ. ಅವಳು ಒಳ್ಳೆಳು ಕೆಟ್ಟಳು ಅದು ನೀನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಅದು ಯಾರೋ ಲೆಟ್ರು ಬರ್ದವ್ರೆ, ಅದು ಆ ಅಣ್ಣ ಹಿಂಗೆ ಗೊತ್ತಾಯ್ತು, ಪೊದ್ದು ಹಾಕೊಂಡು ಗಂಡಂಗೆ ಗೊತ್ತಾಯ್ತು. ಅದಕ್ಕೇನಿಯ ಪೊದ್ದು ಹಾಕೊಂಡು ಗಂಡ ಪೊದ್ದು ಹಾಕುನ ಜೋರಾಗಿ ಏನಿಯ ಬೈದ್ಬಿಟ್ಟು ಏನು ಮಾಡ್ತಿದ್ದೀಗ ನೀನು, ಇಂಥ ಕೆಲಸ ಮಾಡ್ತಿದ್ದೀಗಲ್ಲ ಅಂತ ಬೈದ್ಬಿಟ್ಟು ಸುಮ್ಕೆ ಏನಿಯ ಹೋಯ್ತು. ಅಷ್ಟೇನೇನಿಯ ನಡೆದಿದ್ದು. ನಾನು ಇದ್ದಾಗ ಇಂಥವೆಲ್ಲ ನಡೆಯೋದೇ ಇಲ್ಲ. ನಾನು ಇಲ್ದಿದ್ದಾಗೇನಿಯ ನಡೆಯೋದು. ನಾನು ಇದ್ದಾಗ ಇಂಥ ವಿಷಯಗಳೆಲ್ಲ ನಡೆದ್ರೆ ಹೆಂಗಿರ್ತದೆ ಹೇಳು. ನಾನು ಇದ್ದಾಗ ಇಂಥವೆಲ್ಲ ನಡೆಯೋದೇ ಇಲ್ಲ ನೋಡು ಅತ್ತೆ. ಆದ್ರೂ ಪೊದ್ದು ಹಾಕ ತುಂಬ ಒಳ್ಳೇದು. ಪೊದ್ದು ಹಾಕ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಸಾಧ್ಯನೇನಿಯ ಇಲ್ಲ ಗೊತ್ತಾ. ಮುಚ್ಕೊಂಡು ಹೋಗಿ ಒಳಗಡೆ ಕ್ಯಾಮೆಗೆ ಮೇಯ್ತೀನೋ ನೋಡ್ಕೊ ಹೋಗು. ಮುಸ್ರೆಗಿಸ್ರೆ ತಿಕ್ಕಿರೋದಾಯ್ತು, ಇನ್ನು ಮುಸ್ರೆ ತಿಕ್ಕದಿನಾರ ಬಾಕಿ ಆಯ್ತು. ಹೋಗಿ ಮುಸ್ರೆಗಿಸ್ರೆ ತಿಕ್ಬಿಟ್ಟು ಬಾ ಹೋಗು. ಬಂದ್ಬಿಟ್ಲು ಇಲ್ಲಿ ಒಳ್ಳೆ ಅಂತ ಹೇಳಕ್ಕೆ, ಸರ್ಟಿಫಿಕೇಟ್ ಕೊಡಕ್ಕೆ. ಮುಚ್ಕೊಂಡೋಗಿ ಮನೆ ಕೆಲಸ ಮಾಡೋಗು. ನನ್ನ ಇಬ್ರು ಮಕ್ಕಳು ಮನೆ ಕಂಡಿತಾರೆ. ಎದ್ದೊಳಿಸ್ಬಿಟ್ಟು ಬಾದಾಮಿ ಹಾಲು ಕಾಯಿಸ್ಬಿಟ್ಟು ಕೊಡು. ಅವ್ರಿಗೆ ಬಾದಾಮಿ ಹಾಲು ಅಂದ್ರೆ ನಿನಗೆ ಇಷ್ಟ. ಸರಿ ಅತ್ತೆ. ಕುಣ್ಕಂಡು ಬಂದ್ಬಿಟ್ಲು. ಕುಣ್ಕಂಡು ಪೊದ್ದು ಒಳ್ಳೆಳು ಅಂತ ಹೇಳಕ್ಕೆ. ಒಳ್ಳೆಳೋ ಕೆಟ್ಟಳು ಸಿಕ್ಕೈ ಚಾನ್ಸ್ ಉಪಯೋಗಿಸ್ಕೊಳ್ಳೋದು. ಈ ಬಂಗಾರಮ್ಮನ ಕೆಲಸ ನಮ್ಮನ್ನೇನೆಯ ಎಷ್ಟು ಅವಮಾನ ಮಾಡ್ಬಿಟ್ಲು. ಈ ಕಿತ್ತೋಗಿರೋ 420 ಮನೆಯಾಳಿನ ನನ್ನ ತಲೆ ಕಟ್ಬಿಟ್ಲು. ಈಗ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಮಾಡಲಿ ಈಗ? ಇರು ನನ್ನ ಮಗನ ಹತ್ರಕ್ಕೆ ಹೋಗಿ ಹೊಲ್ದ ಹತ್ರ ಏನೋ ಮಾಡ್ತಿರ್ತಾನೆ ಕೆಲಸ. ಹೋಗಿ ಸರಿಯಾಗಿ ಪಿನ್ನಿಕ್ಬಿಟ್ಟು ಬರ್ತೀನಿ.
ಹ್ಞೂ ಅಣ್ಣ, ಕೆಲಸ ಗಿಲ್ಸ ಎಲ್ಲ ಮಾಡಿದ್ದೆಲ್ಲ ಮುಗೀತು ಕಣಣ್ಣ. ಹ್ಞೂ, ಇನ್ನೇನು ಕೂಲಿ ಒಂದು ಕೊಟ್ಬಿಟ್ರೆ ಹೆಂಗಸ್ರಿಗೆಲ್ಲ ಕೂಲಿ ಕೊಟ್ಬಿಡ್ತೀನಿ. ಹಂಗೆ ನೀನೇನು ಹೊಂಟು ಬಿಡೋದೇನಿಯ ಕೆಲಸ. ಹ್ಞೂ ಸರಿ ಕಣ, ಕೂಲಿ ಎಲ್ಲನೂ ಕೊಡ್ತೀನಿ ನಡಿ. ಇಲ್ಲಾಂದ್ರೆ ಮಂತಕ್ಕೆ ಹೋಗ್ಬಿಟ್ಟು ಇಸ್ಕೊ ಹೋಗು. ಹ್ಞೂ ಸರಿ ಕಣಣ್ಣ. ಅಣ್ಣ, ಒಂದು ವಿಷಯ ಕೇಳ್ಪಟ್ಟೆ. ಅದೇ ಪೊದ್ದು ಹಾಕೋಂಗೆ ಯಾರೋ ಪತ್ರ ಬರೆದಿದ್ರಂತೆ, ನಿಜನೇನಣ್ಣ? ಲೈ, ನಿನ್ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಳ. ನಿನ್ ಕೆಲಸ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ಕಡ್ಡಿ ಅಲ್ಲಾಡ್ಸ್ಕೊಂಡು ನನ್ ತನಕ ಬರ್ಬೇಡ ನೀನು. ನಿನ್ ಕೆಲಸ ಏನು ಅದನ್ನ ಮಾತ್ರ ಮುಚ್ಕೊಂಡು ನೋಡ್ಕ. ಅದನ್ನ ಬಿಟ್ಬಿಟ್ಟು ನಂತಾಗ ಬಂದ್ಬಿಟ್ಟು ನೀನು ಅದು ಇದು ಅಂತ ಮಾತಾಡ್ದಲ್ಲ. ಹೋಗ್ ಸುಮ್ಕೆ ನೀಯ. ನನ್ನ ಮನೆ ನನ್ನ ಸಂಸಾರದ ವಿಷಯ ಕಟ್ಕೊಂಡು ನಿನ್ಗೇನ್ ಆಗ್ಬೇಕು? ಹಂಗಲ್ಲ ಕಣಣ್ಣ, ಊರಾಗೆಲ್ಲನೂ ಗುಸ ಗುಸ ಪಿಸ ಪಿಸ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಲ್ಲ. ಅದಕ್ಕೆ ನೀಯ ಹಿಂಗ್ ಪಿಸ ಪಿಸ ಅಂತ ಮಾತಾಡ್ತಿರೋದಕ್ಕೆ ಏನೋ ಎತ್ತು ಅಂತ ಹೇಳ್ಬಿಟ್ಟು ನಾನೇನಿಯ ಕೇಳ್ದೆ. ಆ ಅಕ್ಕ ತುಂಬಾ ಒಳ್ಳೇದು ಕಣಣ್ಣ, ಅಂತ ಕೆಲಸ ಎಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಕಣಣ್ಣ. ಹಿಂಗೆ ಹೇಳಿದ್ನಲ್ಲ, ನಂದು ಮನೆ ವಿಷಯಕ್ಕೆ ನೀನು ಬರ್ಬೇಡ. ನಿನ್ನ ಕೆಲಸ ಏನೋ ಅದು ನೀನು ನೋಡ್ಕ ಅಷ್ಟೇ. ನೀನಿಯ ಸುಮ್ಕೆ ಬಂದ್ಬಿಟ್ಟ ಇಲ್ಲಿ ಮನೆ ವಿಷಯ ಎತ್ತಕ್ಕೆ ಹೋಗ್ಲಾ, ಸುಮ್ಕೆನೇ ನೀಯ. ಅಯ್ಯೋ, ಯಾಕಪ್ಪ ಅವನನ್ನ ಬೈತೀಯಾ? ಅವನನ್ನ ಬೈಯ ಅಂತದೇನು? ಇಡೀ ಊರೇನೇ ನೀ ಮಾತಾಡ್ತಾ ಇತ್ತಲ್ಲ. ನೀನು ಎಂಟಿ ಎಂತಳು ಅಂತ ಹೇಳ್ಬಿಟ್ಟು ಇವ್ನು ಒಬ್ನ ಬಾಯಿ ಮುಚ್ಚಿಸ್ಬಿಟ್ರೆ ಆಯ್ತದ? ಊರವ್ರ ಬಾಯಿ ಎಲ್ಲ ಹೋಗ್ಬಿಟ್ಟು ಯಾರು ಮುಚ್ಚಿಸ್ತಾರೆ? ನೀನು ಮುಚ್ಚಿಸ್ತೀಯ ಊರವ್ರ ಬಾಯಿನ? ಚಿಕ್ಕಮ್ಮ, ಯಪ್ಪ ಯಪ್ಪ ಯಪ್ಪ, ನೀನು ಎಂಡ್ರು ಮಳ್ಳಿ ಥರ ಇದ್ಲು, ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಕನ್ಸ್ ಮನ್ಸಾಗ ಅನ್ಕೊಂಡಿರಲ್ಲ ಕಣಪ್ಪ. ನೀನು ಎಂಡ್ರು ಇಂಥ ಕೆಲಸನ ಮಾಡೋದು ಕೇಳಿಸ್ಕೊಳಕ್ಕೆ ಏನು ನಾಚಿಕೆ ಆಯ್ತದೆ? ಥೂ, ನನ್ನ ಮಗ ಏನೋ ಗಂಡಸು, ನನ್ನ ಮಗ ಅಂತ ತಪ್ಪು ಕೆಲಸ ಮಾಡಿದಕ್ಕೆ ಏನು ಇಡೀ ದೇವಸಕ್ಕೆ ನೀನು ಗೊತ್ತಾಗಂಗೆ ಇಡಿಯೋ ಮಾಡೋಳೇನು ಕೇಳಲ್ಲ ಕೇಳಿಯೇ? ಇಡಿಯೋ ಮಾಡ್ಬಿಟ್ಟು ಬರುವುದೇ ಕಳಿಯೋದನ್ನು ಕೇಳಿಯೇ? ಎಷ್ಟೆಲ್ಲ ಮಾಡ್ಬಿಟ್ಲು ಕಣಪ್ಪ. ಇವತ್ತು ಅವಳೇನೇನಿಯ 3 ಬಿಟ್ಟು ಆಟಕ್ಕೆ ನಿಂತವಳು. ನನಗೂ ಗೊತ್ತಿರಲಿಲ್ಲ ವಿಷಯ. ನಡ್ಕೊಂಡ್ ಬರ್ತಾ ಇದ್ರೆ ಊರಾಗಿರೋರೆಲ್ಲ ಹೇಳ್ತಾವ್ರ ಕಣಪ್ಪ, ಏನಮ್ಮ ನಿನ್ನ ಸೊಸೆ ಹಿಂಗಂತೆ ಪೊದ್ದಿ, ಊರವ್ರಿಗೆ ಅದೇನೋ ಅಂತಾರಲ್ಲ, ಊರವ್ರಿಗೆಲ್ಲ ಒಳ್ಳೇದೇಳೋದೇನೋ ಮಾಡಿದ್ಲು ಅಂತ ಅನ್ನಂಗೆ ಎಲ್ಲರೂ ಮಾತಾಡ್ಕೊಳ್ಳೋದೇನಿಯ. ಮಗ, ನೀನು ಎಂಡ್ರು ಮಾನ ಮರುವದಿ ಎಲ್ಲನೂ 3 ಕಾಸಿಗೆ ಹರಾಜಾಗೋಗ್ಬಿಟ್ಟೈತಿ. ಯಪ್ಪ ಯಪ್ಪ, ಮನೆ ಮಾನ ಮರುವದಿ ಎಲ್ಲನೂ ಕಳೆದ್ಬಿಟ್ಲು. ನೋಡು, ನಿನ್ನ ಎಂಡ್ರು ಅಂತೇಳ್ಬಿಟ್ಟು ಇಲ್ಲ ಸಂಬಂಧಿಕರಾಗಿ ಮದುವೆ ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸೈಲೆಂಟ್ ಆಗಿದ್ರೆ ನೀನು 3 ಕಾಸು ಬೆಲೆನೂ ಇರೋಕ್ಕಿಲ್ಲ, 3 ಕಾಸು ಮರುವಾದಿನೂ ಇರೋಕ್ಕಿಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ ಚಿಕ್ಕಮ್ಮ? ಏನೋ ನನ್ನ ಹಣೆ ಬರಹ ಸರಿ ಇಲ್ಲ, ಸಿಕ್ಬಿಟ್ಟವಳೆ. ಇನ್ನು ಇದಕ್ಕಿನ್ನು ನಾನು ಏನು ಮಾಡಲಿ ಹೇಳು? ಹಣೆ ಬರಹ ಅನ್ನೋದನ್ನ ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ? ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗೂ ಹೇಳಿ 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 ಹೇಳಿದ್ರೆ ನಾನು ಮಾಡಿಲ್ಲ, ನಂಗೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆ ವಾದಕ್ಕೆ ಇಳಿತಾಳೆ ನಂತಾಗೆ ನೀನಿಯ. ಅದಕ್ಕೆ ನೀ ನಾನು ಏನು ಮಾತಾಡಲಿ, ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ನೋಡೋಣ, ಇನ್ನೊಂದು ಕಿತ ಏನೋ ಹಿಂಗೆ ಮುಂದುವರೆದ್ರೆ ಆಮೇಕಿಂದ ಏನಾರ ಮಾತಾಡೋಣ. ಈಗ ಅವಳು ನಾನು ಮಾಡಿಲ್ಲ 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 ಅಂತ ಹೇಳ್ತಾಳೆ. ಇನ್ನು ಇದು ಯಾರು ಮಾತು ನಂಬಲಿ? ಅಲ್ಲಿ ಎಟ್ರು ನಂಬಲ, ಇಲ್ಲ ನಾನು ಏನಾರು ಮಾತು ನಂಬಲಿ ಹೇಳು? ನಮ್ಮ ಅಮ್ಮ ನೋಡಿದ್ರೆ ಕಣ್ಣೀರು ಆಗ್ತದೆ. ಪೊದ್ದಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ಚಿಕ್ಕ ಮಗಿನಿಂದ ನೋಡಿದ್ದೀನಿ, ಅವಳು ಏನು ಅಂತ ನನಗೆ ಗೊತ್ತು ಅಂತ ನಮ್ಮ ಅಮ್ಮ ಕಣ್ಣೀರು ಆಗ್ತದೆ. ನಾನು ಏನು ಮಾಡಲಿ ಚಿಕ್ಕಮ್ಮ? ಊರಾಗಿರೋರೆಲ್ಲ ಮಾತಾಡ್ತಾವ್ರೆ ನಿಜನೇನಿಯ ಹಂಗಂತ. ನನಗಂತೂ ಏನು ಮಾಡಬೇಕು ಏನೋ. ಅಯ್ಯ, ನೀನು ಯಾಕೆ ಊರವ್ರ ಮಾತು ಕೇಳ್ತೀಯ? ನೋಡು, ನಾನು ಹೇಳೋದನ್ನು ಕೇಳಿಸ್ಕ. ನೀನು ಎಂಡ್ರು ಹಿಂಗೆ ಮಾಡೋಳಲ್ಲ, ಕುಗಿದ್ಬಿಟ್ಟು ಮನೆ ಬಿಟ್ಬಿಟ್ಟು ಒದ್ದು ಈಚೆ ಕಡೆಗೆ ಹಾಕು. ಇನ್ನೂ ಯಾಕೆ ಮನೆಗೆ ಇಟ್ಕೊಂಡಿದ್ಯಾ? ಅವಳು ತಪ್ಪಲ್ಲ ತಾನೇ? ತಪ್ಪು ಮಾಡಿಲ್ಲ ಅಂದರೆ ಪ್ರೂವ್ ಮಾಡ್ಕೊಂಬಿಟ್ಟು ಬರಲಿ, ಇಲ್ಲಾಂದರೆ ಆಗಲಿ ಶಿಕ್ಷೆಯ. ಇವಾಗ ನನ್ನ ಮಗ ತಪ್ಪು ಮಾಡಿದ್ದಕ್ಕೆ ಮದುವೆ ಮಾಡಿಸ್ಲಿಲ್ವೇ ಅವಳು? ಅವಳು ಅಷ್ಟೇನಿಯ ಏನು ತಪ್ಪು ಮಾಡೋಳು ಅದನ್ನು ನೋಡು. ಈಗೆಲ್ಲ ಊರ ಜನ ಎಲ್ಲ ಏನು ಮಾತಾಡ್ತಾವ್ರು ಗೊತ್ತಾ? ಇವನು ಗಂಡ ಒಂಥರ ಗಂಡಸೆ ಅಲ್ಲ, ಪೊದ್ದಿ ಗಂಡ. ಸುಮ್ಕೆ ಅವಳು ಏನು ಮಾಡಿದ್ರು ಕಿಸ್ಕೊಂಡು ಸುಮ್ಮನೆ ಇತ್ತಾನೆ. ಅವನಿಗೇನು ಗೊತ್ತಾಗಲ್ಲ, 4 ಪೈಸದೇನು ಗೊತ್ತಾಗಕ್ಕಿಲ್ಲ ಕಳ್ಳನ ಮಗಂಗೆ. ಸುಮ್ಮನೆ ಹೇಳಿದ್ದಕ್ಕೆಲ್ಲವೂ ಉಟ್ಕೊಂಡು ಹ್ಞೂ ಹ್ಞೂ ಅನ್ಕೊಂಡು ಸುಮ್ಮನೆ ಇತ್ತಾನೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದೇ ವಿಷಯನೇ ಮಾತಾಡ್ತಾವ್ರಿ. ಹಂಗಂತಾರೆ ಹಿಂಗಂತಾರೆ ಅಂತ ಹೇಳ್ಬಿಟ್ಟು ಥೂ, ಎಲ್ಲರೂ ಹಿಂಗೆ ಬೈಕತ್ತಿರೋದು. ನನಗಂತೂ ಒಂಥರ ಆಯಿತು. ನೋಡು, ನೀನು ಗಂಡಸು ಅಂತ ಅನ್ನಿಸ್ಕೋಬೇಕು ಅಂದರೆ ಮೊದಲು ಪೊದ್ದಿನ ಮನೆಯಿಂದ ಈಚೆ ಕಡೆ ಕಳ್ಸಪ್ಪ. ಇಲ್ಲ ಅಂತಂದರೆ ಮಾನ ಮರ್ಯಾದೆ ಉಳಿಯಕ್ಕಿಲ್ಲ ಕಣ ಮಗ. ಅಯ್ಯೋ, ಆ ಅಕ್ಕಯ್ಯ ಅಂತ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಕಣಕ್ಕೋ. ಆ ಅಕ್ಕಯ್ಯ ಅಂತೋಳ, ಆ ಅಕ್ಕಯ್ಯ ನಾವು ನೋಡಿಲ್ವ ಎತ್ರದಿಂದ? ಆ ಅಕ್ಕಯ್ಯ 1 ವರ್ಷದಿಂದ ನೋಡ್ತಾ ಇದೀವಿ. ಆ ಅಕ್ಕ ಭಾಳ ಒಳ್ಳೇದು. ಲೇ, ನಿನ್ ಕೆಲಸ ನೀನು ನೋಡ್ಕೊ ಹೋಗ. ಬೇರೆ ಸಂಸಾರದ ವಿಷಯಕ್ಕೆ ತಲೆ ಹಾಕ್ಲಾಗ್ತೀಗ ನೀನು? ಬಂದ್ಬಿಟ್ಟ ಇಲ್ಲಿ ತಲೆ ಹಾಕಕ್ಕೆ ಕಂಡವ್ರ ಮನೆ ವಿಷಯಕ್ಕೆ. ನೋಡು, ಅವಳು ಏನು ಅಂತ ಹೇಳ್ಬಿಟ್ಟು ನಾವು ಮನೆಗಿರೋರಿಗೆ ನಮಗೆ ಗೊತ್ತಿರ್ತದೆ. ಎಂದ ಒಂದಿನ ಬೀದಿನಾಗ ನೋಡೋರಿಗೆ ನಿಮ್ಗೇನು ಗೊತ್ತಿರ್ತದೆ? ಅವಳೇನು ಅಂತ ನಮಗೆ ಗೊತ್ತು. ಪುಸ್ತಲಾಯಿಸ್ಕೊಂಡು ಬರ್ತಾನೆ. ಅಯ್ಯೋ, ಹುಡುಗಿ ಅಂತೋಳಲ್ಲ ಅಂತ ಹೇಳ್ಬಿಟ್ಟು ಇವನೇನು ಖಂಡಿತ ಹೋಗ್ಬಿಟ್ಟು ಮುಚ್ಕೊಂಡು ಹೋಗಿ ಇಲ್ಲಿಂದ. ಕೂಲಿಯರು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಮನೆ ಕೆಲಸದವರು. ಹಿಂಗೆಲ್ಲವೇ ಸಂಸಾರದ ವಿಷಯಕ್ಕೆ ತಲೆ ಹಾಕೋದಲ್ಲ. ಹೋಗ್ಲಾ ಸುಮ್ಕೆನೆ ನೀಯ. ಈ ಅಮ್ಮಂಗೆ ಪೊದ್ವಾಕೊಂದು ಸಂಸಾರ ಮುರಿದಾಕ ಗಂಟನೂ ಎಲ್ಲಿ ನೆಮ್ಮದಿ ಇರ್ತದೆ. ಈ ಅಮ್ಮಂಗೆ ಕುಂತ್ರು ನಿಂತ್ರು ಅವ್ರ ಸಂಸಾರ ಮುರಿದಾಕದೇನೆಯ ಕೆಲಸ. ಈ ಅಮ್ಮನ ಯೋಗ್ಯತೆ ಇಡೀ ಊರಿಗೇನೆಯ ಗೊತ್ತು. ಪೊದ್ದಾಕನ ಯೋಗ್ಯತೆಯೂ ಇಡೀ ಊರಿಗೇನೆಯ ಗೊತ್ತು. ಊರಾಗಿರೋರು ಎಲ್ಲರೂ ಈ ಬಂಗಾರಿನೇನಿಯ ಈ ಕೆಲಸ ಎಲ್ಲ ಮಾಡ್ಸವಳೆ ಅಂತನೇ ಮಾತಾಡ್ತಾವ್ರಿ. ಅಂಥದ್ರಾಗೆ ಉಲ್ಟಾ ಹೊಡ್ಕೊಂಡು ಮಾತಾಡ್ತಾವಳಿ ಇವಳು. ಊರಾಗಿರೋರು ಯಾರು ಪೊದ್ದಾಕನ ಬಗ್ಗೆ ಕೆಡ್ದಾಗ ಒಬ್ರು ಮಾತಾಡ್ತಿಲ್ಲ. ಯಾರೋ ಒಬ್ರು ತಲೆ ಕೆಟ್ಟರು ಮಾತಾಡ್ತಾವ್ರು ಅಷ್ಟೇ ನೀನಿಯ. ಥೂ, ಗಂಡ ಅರ್ಥ ಮಾಡ್ಕೋಬೇಕು. ಯಪ್ಪ ಯಪ್ಪ ಯಪ್ಪ, ಈ ಕೂಲರ್ನ ಒಂಚೂರು ಹಚ್ಕೊಬಿಟ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ ಕಣ್ಮಗ. ನೋಡ್ದಾ ಹೆಂಗ್ ಮಾತಾಡ್ತಾನೆ ಅಂತ? ಈ ಕೂಲಿ ಕೆಲಸದೂ ಮಾತಾಡಂಗೆ ಆಗೋಗ್ಬಿಟ್ಟೈತೆ ಎಲ್ಲನೂ. ಎಲ್ಲ ಈ ಬುದ್ಧಿಯಿಂದನೇ ನಮ್ಮ ಮನೆ ಮಾನ ಮರುವದಿ ಎಲ್ಲನೂ 3 ಕಾಸು ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಥೂ.
ನೀವು ಹೇಳೋದು ಸರಿನೇ ಚಿಕ್ಕಮ್ಮ. ಆ ಮನೆಯಾಳಿಯಿಂದ ತಲೆ ಎತ್ಕೊಂಡು ತಿರ್ಗಾಡಕ್ಕಾಯ್ತಿಲ್ಲ ನನಗಂತೂ ಊರಾಗೆ. ತಲೆ ಎತ್ಕೊಂಡು ಹೆಂಗೆ ತಿರ್ಗಾಡ್ಲಿ ಅಂತ ಅನ್ನಿಸ್ತೈತೆ ನನಗಂತೂ. ಥೂ ಯಪ್ಪ, ಅದು ಯಾಕೆ ಇಂಥ ಕೆಲಸ ಮಾಡಿದ್ಲೋ ಏನೋ ನಾ ಕಾಣೆ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. 4 ಬಿಟ್ಟು ಓಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಅಂತ ಇದ್ರೆ ನಮ್ಮಮ್ಮ ಅಡ್ಡಕ್ಕೆ ಬರ್ತದೆ. ಲೋ, ನಿಮ್ಮ ಅಮ್ಮನ ಮಾತು ಯಾಕ್ಲ ಕೇಳಿಯೇ? ಎಂಡ್ರು ಗಂಡ ವಿಷಯ ಬಂತು ಅಂದ್ರೆ ಅವ್ರ ಮಾತುಗಳು ಅವ್ರೇನೇನಿಯ ಕೇಳ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಮಾಡ್ಕೊಳ್ಳೋದಲ್ಲ. ನೀನು ಸುಮ್ಕಿರೋದು ಕಲ್ತ್ಕ. ನೀನು ನಿಮ್ಮ ಅಮ್ಮನ ಮಾತು ಕೇಳಬೇಡ. ನೀನು ಸುಮ್ಮನೆ ನಿನ್ಗೆ ಏನು ಅನ್ನಿಸ್ತದ ಅದನ್ನು ಮಾಡು. ನೀನು ಹೆಂಡ್ತಿನ ಮನೆಗೆ ಇರಿಸ್ಕೊಂಡ್ರೆ ಊರಾಗಿರೋಲ್ಲನೂ ಗಂಡಸೆ ಅಲ್ಲ ಅಂದ್ಬಿಡ್ತಾರೆ. ಸುಮ್ಕೇನಿಯ ಉಗು ತೊಟ್ಟು ತವ್ರ ಮನೆಗೆ ಹೋಗ್ಲಿ, ಅಲ್ಲೇ ಬಿದ್ದಿರ್ಲಿ. ಅದು ಯಾವಾಗ ಅವಳು ಸರಿ ಅವಳೆ ಅಂತ ಗೊತ್ತಾಯ್ತದೋ ಆವಾಗೇನಿಯ ಬರಲಿ ಅವಳು ಅಷ್ಟೇ. ಹ್ಞೂ ಚಿಕ್ಕಮ್ಮ, ಹಂಗೇನೇ ಮಾಡಬೇಕು. ಈಗಿತ್ತ ನಮ್ಮ ಅಮ್ಮನ ಮಾತು, ಅವ್ರ ಮಾತು, ಇವ್ರ ಮಾತು ಯಾರ ಮಾತುನೂ ಕೇಳಕ್ಕಿಲ್ಲ. ನಾನಂತೂ ನನ್ನ ಮಾನ ಮರ್ವತಿ ಹೋಯ್ತೈತೆ ನೋಡ್ದ. ಕೂಲಿ ಕೆಲಸದವನಿಂದ ಹಿಡಿದು ಎಲ್ಲರೂ ನನ್ನ ಬಗ್ಗೆ ಏನಿಯ, ನನ್ನ ಹೆಂಡತಿ ಬಗ್ಗೆ ಏನಿಯ ಮಾತಾಡ್ತಾವ್ರಿ. ಇದಕ್ಕೆಲ್ಲ ಕಾರಣ ಈ ಪೊದ್ದಿನೇನಿಯ. ನಾಳೆಗೆ ನನ್ನ ತಲೆ ತೆಗಿಸ್ಬೇಕಾಯ್ತದೆ ಇವಳಿಂದ. ಕಣ, ಇವಳಿಂದ ನಿಂಗೆ ಯಾವತ್ತೂ ಮನಶಾಂತಿ ಇಲ್ಲ. ನನ್ನ ಮಾತು ಕೇಳಿ ಸುಮ್ಮನೆ ಒಟ್ಟುಬಿಡು ಮನೆಗೆ. ನೋಡು, ಈಗ ಯಾರ ಮನೆಯಾಗ ತಪ್ಪು ಮಾಡ್ತಾರೆ ಅವ್ರು ಹಿಂಗೆ ಇರ್ಸ್ಕೊತಾರೆ. ಯಪ್ಪ, ನನ್ನ ಮಗ ಏನನ ಹಿಂಗೆ ಇದು ಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ನ ನಾನು. ನಾಳೆ ನನ್ನ ಸೊಸೆನ ಒಟ್ಟುಬಿಡ್ತಿದ್ದೆ. ಇಲ್ಲ ಚಿಕ್ಕಮ್ಮ, ನಾನು ಹೋಗ್ಬಿಟ್ಟು ಇವಾಗ ಅದೇ ಕೆಲಸ ನೀನು ಮಾಡ್ತೀನಿ. ಅದೇನು ಮಾಡ್ತಾಳೋ, ಅದು ಏನು ಮಾತಾಡ್ತಾಳೋ ನಾನು ನೋಡ್ತೀನಿ. ಹತ್ತಲಿ ಅರ್ಧನ ಕರ್ಲಿ ಕೈ ಮುಗಿತಾಳೆ. ಮನೆ ಬಿಟ್ಬಿಟ್ಟು ಕಳಿಸ್ಬೇಡ್ರಿ ಅಂತ ಕೈ ಮುಗಿದು ಬೇಡ್ಕೊಂತಾಳೆ. ಆದ್ರೂ ನಾನೇನು ಕೇಳಕ್ಕಿಲ್ಲ ಬಿಡು. ಕೈ ಮುಗಿದು ಕೇಳ್ಕೊಂಡ್ರು ಅಷ್ಟೇ, ಕಾಲು ಮುಗಿದು ಕೇಳ್ಕೊಂಡ್ರು ಅಷ್ಟೇ ಏನಿಯ. ನನ್ನ ಮನಸ್ಸು ಒಡೆದೋಗ್ಬಿಟ್ಟೈತಿ ಅಷ್ಟೇ. ಮುಗಿದು ಮನೆ ಬಿಟ್ಬಿಟ್ಟು ಕಳ್ಸೋದೇನೇನಿಯ. ಮೊದ್ಲ ಕೆಲಸ ಮಾಡು, ಹೋಗು. ಯಾರ ಮಾತು ಕೇಳಕ್ ಹೋಗ್ಬೇಡ, ಮುಗಿದು ಕಳ್ಸೋಗು. ಚಿಕ್ಕಮ್ಮ, ಮಾಡ್ತೀನಿ ಇರೋ ಮನೆಯಾಳಿಗೆ. ಮಾನ ಮರ್ಯೋದಿಲ್ಲ, ಕೆಲಸದಲ್ಲ ಮಾತಾಡಂಗೆ ಹೋಗ್ಬಿಟ್ರು ನಮ್ಮ ಮನೆ ವಿಷಯನ. ಎಲ್ಲ ಈ ಮಾನ ಮರ್ಯೋದಿ ಬಿಟ್ಟಿರ ಈ ಬುದ್ಧಿಯಿಂದನೇ ಆಗಿರೋದು. ಹೇ ಪದ್ದಿ, ನಿನ್ನ ಕತೆ ಮುಕ್ತಾಯ ಆಯ್ತು. ಆರಾಮಾಗೆ ನಾನು ಹಾಲು ಕುಡ್ಕೊಂಡಿರ್ತೀನಿ. ನೀನು ಹೋಗಿ ತವ್ರ ಮನೆಗೆ ಆರಾಮಾಗಿರು. ಇಲ್ಲಿ ನನ್ನ ಕೆಲಸ ಏನು ಬೇಕೋ ಅದನ್ನು ನಾನು ನೆಮ್ಮದಿಯಾಗಿ ಮಾಡ್ಕೊತೀನಿ. ನಿನ್ನಿಂದ ನನಗೆ ನೆಮ್ಮದಿ ಇರಲಿಲ್ಲ, ಆದರೆ ಇನ್ಮೇಲೆ ನನಗಂತೂ ಒಳ್ಳೆ ನೆಮ್ಮದಿನೇ ನೀ ಸಿಗ್ತದೆ ಬಿಡು. ಯಾಕಂದರೆ ನೀನು ಮನೆ ಬಿಟ್ಬಿಟ್ಟು ಹೋಯ್ತಿದೆಯಲ್ಲ, ಇದಕ್ಕಿನ್ನೂ ನನಗೆ ಖುಷಿ ವಿಷಯ ಬೇಕಾ ಹೇಳು? ಅಬ್ಬಬ್ಬ, ಪೀಡೆ ತೊಲಗ್ತು.